ಹಿಟಾಚಿಯಿಂದ ಆದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮೂಳೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ. 7ರಿಂದ 8 ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಎಸ್ಐಟಿ ಈಗ ಮಾಹಿತಿ ನೀಡಿದೆ. ಕೈ, ಕಾಲು, ದೇಹದ ಹಲವು ಭಾಗದ ಮೂಳೆಗಳು ಈಗ ಪತ್ತೆ ಆಗಿರುವಂತಹ ಸಾಧ್ಯತೆ ಇದೆ. ದೇಹದ ವಿವಿಧ ಭಾಗಗಳ ಮೂಳೆಗಳು ಪತ್ತೆಯಾಗಿದೆ. ಅದನ್ನೆಲ್ಲವನ್ನು ಅಸೆಂಬಲ್ ಮಾಡಿದ ನಂತರದಲ್ಲಿ ಯಾವುದು ಅನ್ನುವಂತಹ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ 2ಕ್ಕಿಂತಲೂ ಹೆಚ್ಚು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರ. 6ನೇ ಪಾಯಿಂಟ್ನಲ್ಲಿ ಮೊದಲು ಕಾರ್ಮಿಕರಾಗಿದ್ರು, ಆ ಸಂದರ್ಭದಲ್ಲಿ 2 ಮೂಳೆಗಳು ಸಿಕ್ತು. ಆ ನಂತರದಲ್ಲಿ ಹಿಟಾಚಿಯನ್ನ ಬಳಸಿ ಮತ್ತಷ್ಟು ಮಣ್ಣನ್ನ ಅಗೆಯುವಂತ ಕಾರ್ಯಗಳು ಆಗ್ತಾ ಇತ್ತು. ಈಗ 2ಕ್ಕಿಂತ ಹೆಚ್ಚು ಮೂಳೆಗಳು ಅಲ್ಲಿ ಸಿಕ್ಕಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕೈ, ಕಾಲು, ದೇಹದ ಬೇರೆ ಬೇರೆ ಭಾಗಗಳ ಒಂದಷ್ಟು ಮೂಳೆಗಳು ಅಲ್ಲಿ ಸಿಕ್ಕಿದೆ. ಇಡೀ ದೇಹದ ಭಾಗಗಳು ಸಿಕ್ಕಿದ್ಯಾ, ಇಡೀ ದೇಹದ ಮೂಳೆಗಳು ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಅಲ್ಲಿವರೆಗೂ ಕೂಡ ಈ ಉತ್ಖನನ ನಡೆಸ್ತಾರೆ ಅನ್ನುವಂತ ವಿಚಾರ. ಮಾರುತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನೀವು. ಈಗ ಉತ್ಖನನ ಸಂದರ್ಭದಲ್ಲಿ 6ನೇ ಪಾಯಿಂಟ್ ನಲ್ಲಿ 2ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿವೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇಡೀ ದೇಹದ ಮೂಳೆಗಳನ್ನ ಅಸೆಂಬಲ್ ಮಾಡುವಷ್ಟರ ಮಟ್ಟಿಗೆ ಅಗಿತಾ ಇರ್ತಾರಾ ಅಥವಾ ಯಾವ ರೀತಿ ಆಗಿರುತ್ತೆ, ಏನಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಸರಿಸುಮಾರು 9.5 ಅಡಿಯಷ್ಟು ಆಳವಾಗಿ ಅಗೆದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಮೊದಲು 7.5 ನಡೆದಾಗ ಒಂದಿಷ್ಟು ಬುರುಡೆಗಳು, ಒಂದಿಷ್ಟು ಪಳಕೆಗಳು ಸಿಕ್ಕುವಂತ ವಿಶೇಷವಾಗಿ ಗೊತ್ತಾಗಿರುವಂತದ್ದು. ಇದಾದ ಬಳಿಕ ಮತ್ತೆ 2.5-3 ಅಡಿ ಅದು ಅಗದ್ರು. ಒಂದಿಷ್ಟು ಜನ ಊಟ ಮಾಡಿದ್ರೆ, ಒಂದಿಷ್ಟು ಜನ ಹಿಟಾಚಿಯಿಂದ ಕೆಲಸ ಮಾಡ್ತಿರುವಂತದ್ದು. ಜೊತೆಗೆ ನೀರು ತುಂಬಿಕೊಳ್ತಾ ಇರೋದ್ರಿಂದ ನೆಲ ಕುಸಿತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ವಿಷಯ ತಿಳಿಸಿರುವಂತದ್ದು. ಸದ್ಯ ಈಗ ಅಂದ್ರೆ ಮೇಲ್ಗಡೆ ಮಣ್ಣು ಹೇಗೆ ನೀರು ಬೀಳ್ತಾ ಇರುತ್ತೋ, ಗುಡ್ಡಗಾಡ ಪ್ರದೇಶ ಆಗಿದ್ರಿಂದ, ಪಕ್ಕದಲ್ಲೇ ನದಿ ಇರೋದ್ರಿಂದ ಹೀಗಾಗಿ ನೀರು ಕುಸಿಯುವಂತಹ ವ್ಯವಸ್ಥೆ ಆಗ್ತಾ ಇದೆ ಅನ್ನೋ ಒಂದು ವ್ಯವಸ್ಥೆಗೆ ಮುಂದೆ ಬರ್ತಾ ಇರುವಂತದ್ದು. ಹೇಗೆ ನೀರು ಬರುತ್ತೋ ಹಾಗೆ ಮಣ್ಣು ಬಿದ್ದು ಹೋಗ್ತಾ, ಮೀನು ಒಳಗಡೆ ಬೀಳೋದು. ಜೊತೆಗೆ ಆ ತೆಗ್ಗುಗಳಲ್ಲಿ ನೀರು ನಿಂತ್ಕೊಂಡು ಮಣ್ಣು ಕುಸಿತಾ ಇರೋದ್ರಿಂದ ಸಿಕ್ಕಂತ ವಸ್ತುಗಳು ಮತ್ತೆ ಮತ್ತೆ ಕೆಳಗಡೆ ಹೋಗುವಂತ ಸಂಭವ ಕೂಡ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಹಿಟಾಚಿ ಕೆಲಸ ಮಾಡಿದ್ರೆ ಮತ್ತೊಂದೆಡೆಗೆ ನೀರನ್ನ ತೆಗೆಯುವ ಕೆಲಸಕ್ಕೆ ಪಂಪ್ ಸೆಟ್ ಅನ್ನು ತಂದು ಬಳಕೆ ಮಾಡಿರುವಂತದ್ದು. ಸದ್ಯ ಒಂದೆರಡು ಸಿಕ್ಕಿತ್ತಂತೆ, ಮತ್ತೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಇದೇ ಜಾಗದ ಏನೇ ಬಂದರೂ ಕೂಡ ಇದೇ ಜಾಗದಿಂದನೇ ಆಚೆ ಬರುವಂತದ್ದು. ಏನು ಕಾಣ್ತಾ ಇದೆ ಆ ಜಾಗದಿಂದನೇ ಬಂದಂತ ಸಾಮಗ್ರಿಗಳ ಏನೇ ಆಗಿರಲಿ ಚಿಕ್ಕಂತ ಡಬ್ಬಿಗಳಲ್ಲಿ ಹಾಕೊಂಡು ಅವನುಗಳನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ FSR ಟೀಮ್ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಏನೇ ಆದರೂ ಕೂಡ ಇವುಗಳನ್ನ ಸದ್ಯಕ್ಕೆ ಗಂಡು ವ್ಯಕ್ತಿಯ ಒಂದು ಗಂಡುವಿನ ಮನುಷ್ಯನ ಒಂದು ಮೂಳೆಗಳು ಅಂತ ಹೇಳಿ ತಿಳಿದು ಬಂದಿದೆ. ಆದ್ರೆ ಮತ್ತೆ ಎರಡು ಸಿಕ್ಕಿರುವಂತದ್ದು. ಅಂದ್ರೆ ಅವು ಕಾಲಿನ ಮೂಳೆಗಳ ಅಥವಾ ಕೈಗಳ ಮೂಳೆಗಳ ಅಥವಾ ಭಿನ್ನ ಯಾವುದೋ ಮೂಳೆಗಳ, ಬೇಕಾದ್ರೆ ಬೆನ್ನು ಮೂಳೆ ಇರುತ್ತೆ, ಕೈಗಾಲ ತಲೆ ಬುರುಡೆ ಇರ್ತೀವಿ, ಯಾವ ಇನ್ನೂ ಸಿಕ್ಕಿಲ್ಲ. ಸದ್ಯಕ್ಕೆ ಒಂದು 4ರಿಂದ 5 ಮೂಳೆಗಳು ಸಿಕ್ಕಿದಾವೆ. ಸದ್ಯಕ್ಕೀಗ ಮುಂದೆ ನೋಡ್ತಾ ಹೋಗ್ಬೇಕು ಯಾವ ರೀತಿ ತನಿಖೆಯನ್ನ ಇನ್ನೂ ಚುಟುಕುಗೊಳಿಸ್ತಾರೆ, ಯಾವ ರೀತಿ ಇನ್ನೂ ತನಿಖೆಯನ್ನ ಹೆಚ್ಚಾಗಿ ಮಾಡ್ತಾರೆ ಮತ್ತು ಇಲ್ಲಿಂದ ಮಾಹಿತಿಯನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾದಂತ ವಿಷಯ ಅಂತ ಹೇಳ್ಬೋದು. ಅಶ್ವಿನಿ, ಭಾರತಿ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. 6ನೇ ಪಾಯಿಂಟ್ ನಲ್ಲಿ 2ಕ್ಕೂ ಹೆಚ್ಚು ಮೂಳೆಗಳು ಈಗ ಪತ್ತೆಯಾಗಿದೆ. ಹಿಟಾಚಿಯಿಂದ ಆದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮೂಳೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ. 7ರಿಂದ 8 ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಎಸ್ಐಟಿ ಈಗ ಮಾಹಿತಿ ನೀಡಿದೆ. ಕೈ, ಕಾಲು, ದೇಹದ ಹಲವು ಭಾಗದ ಮೂಳೆಗಳು ಈಗ ಪತ್ತೆ ಆಗಿರುವಂತಹ ಸಾಧ್ಯತೆ ಇದೆ. ದೇಹದ ವಿವಿಧ ಭಾಗಗಳ ಮೂಳೆಗಳು ಪತ್ತೆಯಾಗಿದೆ. ಅದನ್ನೆಲ್ಲವನ್ನು ಅಸೆಂಬಲ್ ಮಾಡಿದ ನಂತರದಲ್ಲಿ ಯಾವುದು ಅನ್ನುವಂತಹ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ 2ಕ್ಕಿಂತಲೂ ಹೆಚ್ಚು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರ. 6ನೇ ಪಾಯಿಂಟ್ ನಲ್ಲಿ ಮೊದಲು ಕಾರ್ಮಿಕರಾಗಿದ್ರು, ಆ ಸಂದರ್ಭದಲ್ಲಿ 2 ಮೂಳೆಗಳು ಸಿಕ್ತು. ಆ ನಂತರದಲ್ಲಿ ಹಿಟಾಚಿಯನ್ನ ಬಳಸಿ ಮತ್ತಷ್ಟು ಮಣ್ಣನ್ನ ಅಗೆಯುವಂತ ಕಾರ್ಯಗಳು ಆಗ್ತಾ ಇತ್ತು. ಈಗ 2ಕ್ಕಿಂತ ಹೆಚ್ಚು ಮೂಳೆಗಳು ಅಲ್ಲಿ ಸಿಕ್ಕಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕೈ, ಕಾಲು, ದೇಹದ ಬೇರೆ ಬೇರೆ ಭಾಗಗಳ ಒಂದಷ್ಟು ಮೂಳೆಗಳು ಅಲ್ಲಿ ಸಿಕ್ಕಿದೆ. ಇಡೀ ದೇಹದ ಭಾಗಗಳು ಸಿಕ್ಕಿದ್ಯಾ, ಇಡೀ ದೇಹದ ಮೂಳೆಗಳು ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಅಲ್ಲಿವರೆಗೂ ಕೂಡ ಈ ಉತ್ಖನನ ನಡೆಸ್ತಾರೆ ಅನ್ನುವಂತ ವಿಚಾರ. ಮಾರುತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನೀವು. ಈಗ ಉತ್ಖನನ ಸಂದರ್ಭದಲ್ಲಿ 6ನೇ ಪಾಯಿಂಟ್ ನಲ್ಲಿ 2ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿವೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇಡೀ ದೇಹದ ಮೂಳೆಗಳನ್ನ ಅಸೆಂಬಲ್ ಮಾಡುವಷ್ಟರ ಮಟ್ಟಿಗೆ ಅಗಿತಾ ಇರ್ತಾರಾ ಅಥವಾ ಯಾವ ರೀತಿ ಆಗಿರುತ್ತೆ, ಏನಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಸರಿಸುಮಾರು 9.5 ಅಡಿಯಷ್ಟು ಆಳವಾಗಿ ಅಗೆದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು.
ಮೊದಲು 7-7:30 ನಡೆದಾಗ ಒಂದಿಷ್ಟು ಬುರುಡೆಗಳು ಒಂದಿಷ್ಟು ಪಳಕೆಗಳು ಸಿಕ್ಕುವಂತ ವಿಶೇಷವಾಗಿ ಈಗ ವಿಶೇಷವಾಗಿ ಗೊತ್ತಾಗಿರುವಂತದ್ದು. ಇದಾದ ಬಳಿಕ ಮತ್ತೆ 2.5-3 ಅಡಿ ಅದು ಅಗದ್ರು. ಒಂದಿಷ್ಟು ಜನ ಊಟ ಮಾಡಿದ್ರೆ, ಒಂದಿಷ್ಟು ಜನ ಇಟಾಚಿಂದ ಕೆಲಸ ಮಾಡ್ತಿರುವಂತದ್ದು, ಜೊತೆಗೆ ನೀರು ತುಂಬಿಕೊಳ್ತಾ ಇರೋದ್ರಿಂದ ನೆಲ ಕುಸಿತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ವಿಷಯ ತಿಳಿಸಿರುವಂತದ್ದು. ಸದ್ಯ ಈಗ ಅಂದ್ರೆ ಮೇಲ್ಗಡೆ ಮಣ್ಣು ಹೇಗೆ ನೀರು ಬೀಳ್ತಾ ಇರುತ್ತೋ, ಗುಡ್ಡಗಳ ಪ್ರದೇಶ ಆಗಿದ್ರಿಂದ, ಪಕ್ಕದಲ್ಲೇ ನದಿ ಇರೋದ್ರಿಂದ ಹೀಗಾಗಿ ನೀರು ಕುಸಿಯುವಂತಹ ವ್ಯವಸ್ಥೆ ಆಗ್ತಾ ಇದೆ ಅನ್ನೋ ಒಂದು ವ್ಯವಸ್ಥೆಗೆ ಮುಂದೆ ಬರ್ತಾ ಇರುವಂತದ್ದು. ಹೇಗೆ ನೀರು ಬರುತ್ತೋ ಹಾಗೆ ಮಣ್ಣು ಬಿದ್ದು ಹೋಗ್ತಾ ಮೀನು ಒಳಗಡೆ ಬೀಳೋದಿರುತ್ತೋ, ಜೊತೆಗೆ ಆ ತೆಗ್ಗುಗಳಲ್ಲಿ ನೀರು ನಿಂತ್ಕೊಂಡು ಮಣ್ಣು ಕುಸಿತಾ ಇರೋದ್ರಿಂದ ಸಿಕ್ಕಂತ ವಸ್ತುಗಳು ಮತ್ತೆ ಮತ್ತೆ ಕೆಳಗಡೆ ಹೋಗುವಂತ ಸಂಭವ ಕೂಡ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಇಟಾಚಿ ಕೆಲಸ ಮಾಡಿದ್ರೆ, ಮತ್ತೊಂದೆಡೆಗೆ ನೀರನ್ನ ತೆಗೆಯುವ ಕೆಲಸಕ್ಕೆ ಪಂಪ್ ಸೆಟ್ ಅನ್ನು ತಂದು ಬಳಕೆ ಮಾಡಿರುವಂತದ್ದು. ಸದ್ಯ ಒಂದೆರಡು ಸಿಕ್ಕಿತ್ತಂತೆ, ಮತ್ತೆ ಸಿಕ್ಕಿದೆ ಅಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಇದೇ ಜಾಗದ ಏನೇ ಬಂದರೂ ಕೂಡ ಇದೇ ಜಾಗದಿಂದನೇ ಆಚೆ ಬರುವಂತದ್ದು. ಏನು ಕಾಣ್ತಾ ಇದೆ ಆ ಜಾಗದಿಂದನೇ ಬಂದಂತ ಸಾಮಗ್ರಿಗಳ ಏನೇ ಆಗಿರಲಿ ಚಿಕ್ಕಂತ ಡಬ್ಬಿಗಳಲ್ಲಿ ಹಾಕೊಂಡು ಅವನುಗಳನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ FSR ಟೀಮ್ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಏನೇ ಆದ್ರೂ ಕೂಡ ಇವುಗಳನ್ನ ಸದ್ಯಕ್ಕೆ ಗಂಡು ವ್ಯಕ್ತಿಯ ಒಂದು ಗಂಡುವಿನ ಮನುಷ್ಯನ ಒಂದು ಮೂಳೆಗಳಂತ ಹೇಳಿ ತಿಳಿದು ಬಂದಿದೆ. ಆದ್ರೆ ಮತ್ತೆ ಎರಡು ಸಿಕ್ಕಿರುವಂತದ್ದು. ಅಂದ್ರೆ ಅವು ಕಾಲಿನ ಮೂಳೆಗಳ ಅಥವಾ ಕೈಗಳ ಮೂಳೆಗಳ ಅಥವಾ ಇನ್ಯಾವುದೋ ಮೂಳೆಗಳ, ಬೇಕಾದ್ರೆ ಬೆನ್ನು ಮೂಳೆ ಇರುತ್ತೆ, ಕೈಗಳ ತಲೆ ಬುರುಡೆ ಇರುತ್ತೆ, ಯಾವು ಇನ್ನೂ ಸಿಕ್ಕಿಲ್ಲ ಸದ್ಯಕ್ಕೆ. 4-5 ಮೂಳೆಗಳು ಸಿಕ್ಕಿದಾವೆ ಸದ್ಯಕ್ಕೀಗ. ಮುಂದೆ ನೋಡ್ತಾ ಹೋಗ್ಬೇಕು ಯಾವ ರೀತಿ ತನಿಖೆಯನ್ನ ಇನ್ನೂ ಚುಟುಕುಗೊಳಿಸ್ತಾರೆ, ಯಾವ ರೀತಿ ಇನ್ನೂ ತನಿಖೆಯನ್ನ ಹೆಚ್ಚಾಗಿ ಮಾಡ್ತಾರೆ ಮತ್ತು ಇಲ್ಲಿದ್ದ ಮಾಹಿತಿಯನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾದಂತ ವಿಷಯ ಅಂತ ಹೇಳ್ಬೋದು. ಅಶ್ವಿನಿ, ಭಾರತಿ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. 6ನೇ ಪಾಯಿಂಟ್ ನಲ್ಲಿ 2ಕ್ಕೂ ಹೆಚ್ಚು ಮೂಳೆಗಳು ಈಗ ಪತ್ತೆಯಾಗಿದೆ. ಹಿಟಾಚಿಯಿಂದ ಅಗ್ಗಂತ ಸಂದರ್ಭದಲ್ಲಿ ಮತ್ತಷ್ಟು ಮೂಳೆಗಳು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ. 7-8 ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ SIT ಈಗ ಮಾಹಿತಿ ನೀಡಿದೆ. ಕೈ, ಕಾಲು, ದೇಹದ ಹಲವು ಭಾಗದ ಮೂಳೆಗಳು ಈಗ ಪತ್ತೆ ಆಗಿರುವಂತಹ ಸಾಧ್ಯತೆ ಇದೆ. ದೇಹದ ವಿವಿಧ ಭಾಗಗಳ ಮೂಳೆಗಳು ಪತ್ತೆಯಾಗಿದೆ. ಅದನ್ನೆಲ್ಲವನ್ನು ಅಸೆಂಬಲ್ ಮಾಡಿದ ನಂತರದಲ್ಲಿ ಯಾವುದು ಅನ್ನುವಂತಹ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ 2ಕ್ಕಿಂತಲೂ ಹೆಚ್ಚು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರ. 6ನೇ ಪಾಯಿಂಟ್ ನಲ್ಲಿ ಮೊದಲು ಕಾರ್ಮಿಕರಾಗಿದ್ರು, ಆ ಸಂದರ್ಭದಲ್ಲಿ 2 ಮೂಳೆಗಳು ಸಿಕ್ತು. ಆ ನಂತರದಲ್ಲಿ ಹಿಟಾಚಿಯನ್ನ ಬಳಸಿ ಮತ್ತಷ್ಟು ಮಣ್ಣನ್ನ ಅಗೆಯುವಂತ ಕಾರ್ಯಗಳು ಆಗ್ತಾ ಇತ್ತು. ಈಗ 2ಕ್ಕಿಂತ ಹೆಚ್ಚು ಮೂಳೆಗಳು ಅಲ್ಲಿ ಸಿಕ್ಕಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕೈ, ಕಾಲು, ದೇಹದ ಬೇರೆ ಬೇರೆ ಭಾಗಗಳ ಒಂದಷ್ಟು ಮೂಳೆಗಳು ಅಲ್ಲಿ ಸಿಕ್ಕಿದೆ. ಇಡೀ ದೇಹದ ಭಾಗಗಳು ಸಿಕ್ಕಿದ್ಯಾ, ಇಡೀ ದೇಹದ ಮೂಳೆಗಳು ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ ಅಲ್ಲಿವರೆಗೂ ಕೂಡ ಈ ಉತ್ಖನನ ನಡೆಸ್ತಾರೆ ಅನ್ನುವಂತ ವಿಚಾರ. ಮಾರುತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ನೀವು. ಈಗ ಉತ್ಖನನ ಸಂದರ್ಭದಲ್ಲಿ 6ನೇ ಪಾಯಿಂಟ್ ನಲ್ಲಿ 2ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿವೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇಡೀ ದೇಹದ ಮೂಳೆಗಳನ್ನ ಅಸೆಂಬಲ್ ಮಾಡುವಷ್ಟರ ಮಟ್ಟಿಗೆ ಅಗಿತಾ ಇರ್ತಾರಾ ಅಥವಾ ಯಾವ ರೀತಿ ಆಗಿರುತ್ತೆ, ಏನಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಸರಿಸುಮಾರು 9.5 ಅಡಿಯಷ್ಟು ಆಳವಾಗಿ ಅಗದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಮೊದಲು 7-7:30 ನಡೆದಾಗ ಒಂದಿಷ್ಟು ಬುರುಡೆಗಳು ಒಂದಿಷ್ಟು ಪಳಕೆಗಳು ಸಿಕ್ಕುವಂತ ವಿಶೇಷವಾಗಿ ಈಗ ವಿಶೇಷವಾಗಿ ಗೊತ್ತಾಗಿರುವಂತದ್ದು. ಇದಾದ ಬಳಿಕ ಮತ್ತೆ 2.5-3 ಅಡಿ ಅದು ಅಗದ್ರು. ಒಂದಿಷ್ಟು ಜನ ಊಟ ಮಾಡಿದ್ರೆ, ಒಂದಿಷ್ಟು ಜನ ಇಟಾಚಿಂದ ಕೆಲಸ ಮಾಡ್ತಿರುವಂತದ್ದು, ಜೊತೆಗೆ ನೀರು ತುಂಬಿಕೊಳ್ತಾ ಇರೋದ್ರಿಂದ ನೆಲ ಕುಸಿತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ವಿಷಯ ತಿಳಿಸಿರುವಂತದ್ದು. ಸದ್ಯ ಈಗ ಅಂದ್ರೆ ಮೇಲ್ಗಡೆ ಮಣ್ಣು ಹೇಗೆ ನೀರು ಬೀಳ್ತಾ ಇರುತ್ತೋ, ಗುಡ್ಡಗಳ ಪ್ರದೇಶ ಆಗಿದ್ರಿಂದ, ಪಕ್ಕದಲ್ಲೇ ನದಿ ಇರೋದ್ರಿಂದ ಹೀಗಾಗಿ ನೀರು ಕುಸಿಯುವಂತಹ ವ್ಯವಸ್ಥೆ ಆಗ್ತಾ ಇದೆ ಅನ್ನೋ ಒಂದು ವ್ಯವಸ್ಥೆಗೆ ಮುಂದೆ ಬರ್ತಾ ಇರುವಂತದ್ದು. ಹೇಗೆ ನೀರು ಬರುತ್ತೋ ಹಾಗೆ ಮಣ್ಣು ಬಿದ್ದು ಮೀನು ಒಳಗಡೆ ಬೀಳೋದಿರುತ್ತೋ, ಜೊತೆಗೆ ಆ ತೆಗ್ಗುಗಳಲ್ಲಿ ನೀರು ನಿಂತ್ಕೊಂಡು ಮಣ್ಣು ಕುಸಿತಾ ಇರೋದ್ರಿಂದ ಸಿಕ್ಕಂತ ವಸ್ತುಗಳು ಮತ್ತೆ